ಐ ವಾಂಟ್ ಟು ಡೂ ಸಮಥಿಂಗ್, ಐ ಲೈಕ್ ಟು ಡೂ ಸಮಥಿಂಗ್, ಐ ನೀಡ್ ಟು ಡೂ ಸಮಥಿಂಗ್ ಅಂದರೆ ಸಬ್ಜೆಕ್ಟ್ ಇಲ್ಲಿ ಕೆಲಸ ಮಾಡೋದು. ಬಟ್ ಇದನ್ನು ಪ್ಯಾಸಿವ್ ವಾಯ್ಸ್ ಸೆನ್ಸ್ನಲ್ಲಿ ಹೇಳಿದ್ರೆ ವಾಂಟ್ ಟು ಬಿ, ಲೈಕ್ ಟು ಬಿ, ನೀಡ್ ಟು ಬಿ ಆಗುತ್ತೆ. ಆ್ಯಂಡ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಾಂಟ್ ಟು ಬಿ ಪಾಸ್ಟ್ ಪಾರ್ಟಿಸಿಪಲ್, ಸಬ್ಜೆಕ್ಟ್ ಪ್ಲಸ್ ಲೈಕ್ ಟು ಬಿ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಹಾಕಿದ್ರೆ ಇಲ್ಲಿ ಸಬ್ಜೆಕ್ಟ್ ಏನು ಕೆಲಸ ಮಾಡಲ್ಲ. ಆ ಆ್ಯಕ್ಷನ್ ಸಬ್ಜೆಕ್ಟ್ ಮೇಲೆ ನಡೆಯುತ್ತೆ. ಇಲ್ಲಿ ಸಬ್ಜೆಕ್ಟ್ ರಿಸೀವರ್ ಆಗಿರುತ್ತಾನೆ ಅಥವಾ ರಿಸೀವರ್ ಆಗಿರುತ್ತದು. ರೈಟ್? ಈಗ ಕೂಡ ಎಲ್ಲ ಎಕ್ಸಾಂಪಲ್ಸ್ನಲ್ಲೂ ಸಬ್ಜೆಕ್ಟ್ ಏನೂ ಕೆಲಸ ಮಾಡಲ್ಲ, ಸಬ್ಜೆಕ್ಟೇ ಆ ಕೆಲಸದ ರಿಸೀವರ್, ಸಬ್ಜೆಕ್ಟ್ ಮೇಲೆ ಅದು ನಡೀತಾ ಇರುತ್ತೆ ಅನ್ನೋದು ಹೇಳುತ್ತೆ. ಯಾವಾಗ ವಾಂಟ್, ಲೈಕ್, ನೀಡ್ ಜೊತೆಗೆ ಟು ಬಿ ಬಂದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಈಗ ನಾನು ಬರೀ ನಾನು ಡ್ಯೂಟಿ ಮಾಡಲು ಬಯಸುತ್ತೇನೆ, ನನಗೆ ಟಿ ವಿಯಲ್ಲಿ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲ. ಇದನ್ನು ನಾನು ನ್ಯೂಸ್ನಲ್ಲಿ ನೋಡಿದ್ದೆ, ಅದಕ್ಕೆ ಸೆಂಟೆನ್ಸ್ ತೊಗೊಂಡೆ. ಐ ಜಸ್ಟ್ ವಾಂಟ್ ಟು ಡೂ ಮೈ ಡ್ಯೂಟಿ. ಈ ಥರ ಸೆಂಟೆನ್ಸ್ ನಿಮ್ಗೆ ಗೊತ್ತಾಗುತ್ತಲ್ವಾ? ವಾಂಟ್ ಟು ಡೂ ಸ್ಟ್ರೈಟ್ ಆಗಿದೆ, ನಾನು ಡ್ಯೂಟಿ ಮಾಡಲು ಬಯಸ್ತೇನೆ. ಬಟ್ ಸೆಕೆಂಡ್ ಸೆಂಟೆನ್ಸ್ ನೋಡಿ, ನನಗೆ ಟಿ ವಿಯಲ್ಲಿ ಕಾಣಿಸ್ಕೊಳ್ಳೋದು, ಇದನ್ನು ಐ ವಾಂಟ್ ಟು ಸಿ, ಐ ವಾಂಟ್ ಟು ಅಪಿಯರ್ ಅನ್ನಬಾರ್ದು. ರೈಟ್? ಇಲ್ಲಿ ನೆಗೆಟಿವ್ ಇದೆ, ಸೊ ಐ ಡೋಂಟ್ ವಾಂಟ್ ಟು ಬಿ ಸೀನ್ ಅನ್ಬೇಕು. ಐ ಡೋಂಟ್ ವಾಂಟ್ ಟು ಬಿ ಸೀನ್ ಆನ್ ಟಿ ವಿ. ಇಲ್ಲಿ ನೋಡಿ, ಐ ವಾಂಟ್ ಟು ಸಿ ಅಂದರೆ ಸಬ್ಜೆಕ್ಟೇ ಕೆಲಸ ಮಾಡೋದು, ಐ ಡೋಂಟ್ ವಾಂಟ್ ಟು ಬಿ ಸೀನ್ ಅಂದರೆ ಸಬ್ಜೆಕ್ಟ್ ಮೇಲೆ ಆಗೋದು. ಅಂದರೆ ನಾನು ಟಿ ವಿಯಲ್ಲಿ ಕಾಣಿಸಿಕೊಳ್ಳಲು ಇಷ್ಟಪಡೋದಿಲ್ಲ, ಐ ಡೋಂಟ್ ವಾಂಟ್ ಟು ಬಿ ಸೀನ್. ರೈಟ್? ಅವಳು ಬಿಸ್ನೆಸ್ ವುಮೆನ್ ಅಂತ ಕರೆಸಿಕೊಳ್ಳಲು ಬಯಸ್ತಾಳೆ ಅಂದರೆ ಶಿ ವಾಂಟ್ಸ್ ಟು ಬಿ, ಈ ಥರ ಸ್ಟಾರ್ಟ್ ಆಗಬೇಕು. ಶಿ ವಾಂಟ್ಸ್ ಟು ಬಿ ಕಾಲ್ಡ್ ಅ ಬಿಸ್ನೆಸ್ ವುಮನ್. ಶಿ ವಾಂಟ್ಸ್ ಟು ಕಾಲ್ ಅಂದರೆ ಅವಳು ಕರೆಯಲು ಬಯಸ್ತಾಳೆ, ಅಂದರೆ ಅವಳು ಬೇರೆಯವ್ರನ್ನ ಏನಂತನೋ ಕರೆಯೋದಕ್ಕೆ ಇಷ್ಟಪಡ್ತಾಳೆ ಅಂತ. ಬಟ್ ಇಲ್ಲಿ ಅವಳೇ ಈ ಥರ ಕರೆಸ್ಕೊಳ್ಳೋದಕ್ಕೆ ಬಯಸುತ್ತಾಳೆ ಅಂದರೆ ಶಿ ವಾಂಟ್ಸ್ ಟು ಬಿ ಕಾಲ್ಡ್ ಅನ್ಬೇಕು. ಅಂದರೆ ಸಬ್ಜೆಕ್ಟಿಗೆ ಆ್ಯಕ್ಷನ್ ರಿಸೀವ್ ಮಾಡ್ಕೊಳ್ತಾ ಇರೋದು. ಇನ್ನು ಮುಂದೆ ಬರೋ ಎಲ್ಲ ಎಕ್ಸಾಂಪಲ್ಸ್ ಇದೇ ಥರ ಇರುತ್ತೆ. ರೈಟ್? ನೋಡಿ, ಅವನು ಸಿಂಗರ್ ಆಗಿ ಗುರುತಿಸಿಕೊಳ್ಳಲು ಬಯಸ್ತಾನೆ. ಹಿ ವಾಂಟ್ಸ್ ಟು ಬಿ ನೋನ್ ಆಸ್ ಅ ಸಿಂಗರ್. ರೈಟ್? ವಾಂಟ್ಸ್ ಟು ಬಿ ನೋನ್. ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ನಿಮಗೆ ಗೊತ್ತಿರಬೇಕು. ನಾನು ಹೇಳಿದ್ದೆ ಅಟ್ಲೀಸ್ಟ್ 100 ವರ್ಬ್ದು ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಕಲ್ತ್ಕೊಳ್ಳಿ ಅಂತ. ಅದರ ಲಿಸ್ಟ್ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇದನ್ನು ಟ್ರೈ ಮಾಡಿ. ಈಗ ನೀವು ನೆನಪಿನಲ್ಲಿರಲು ಅಂದರೆ ನಾನು ನೆನಪಿನಲ್ಲಿರಬೇಕು ಅಂತ ನಾನು ಬಯಸ್ತೀನಿ. ಐ ವಾಂಟ್ ಟು ಬಿ ರಿಮೆಂಬರ್ಡ್ ಆ್ಯಸ್ ಅ ಗ್ರೇಟ್ ಫಾದರ್. ಐ ವಾಂಟ್ ಟು ರಿಮೆಂಬರ್ ಅಂದರೆ ನಾನು ನೆನ್ಪಿಟ್ಕೋಬೇಕು. ಐ ವಾಂಟ್ ಟು ಬಿ ರಿಮೆಂಬರ್ಡ್ ಅಂದರೆ ನಾನೇ ನೆನಪಿನಲ್ಲಿರಬೇಕು, ಅಂದರೆ ಬೇರೆಯವರ ಮೈಂಡಲ್ಲಿರಬೇಕು ನಾನು ಅಂತ ಅರ್ಥ. ಎಲ್ಲರೂ ಪ್ರೀತಿಸಲ್ಪಡಲು ಬಯಸ್ತಾರೆ. ಎವ್ರಿಬಡಿ ವಾಂಟ್ಸ್ ಟು ಬಿ ಲವ್ಡ್. ವಾಂಟ್ಸ್ ಟು ಲವ್ ಅಂದರೆ ಪ್ರೀತಿಸಲು, ವಾಂಟ್ಸ್ ಟು ಬಿ ಲವ್ಡ್ ಅಂದರೆ ಪ್ರೀತಿಸಲ್ಪಡಲು. ಅವಳು ಹೆಲ್ಪ್ ಮಾಡಿಸ್ಕೊಳ್ಳಲು ಇಷ್ಟಪಡೋದಿಲ್ಲ ಅಂದರೆ ಬೇರೆಯವರು ಅವಳಿಗೆ ಹೆಲ್ಪ್ ಮಾಡೋದು ಅವಳಿಗೆ ಇಷ್ಟ ಇಲ್ಲ, ಅಂದರೆ ಶಿ ಡಸಂಟ್ ವಾಂಟ್ ಟು ಬಿ ಹೆಲ್ಪ್ಡ್. ನೋಡಿ, ಶೀಗೆ ಡಸಂಟ್ ಬರುತ್ತೆ ನೆಗೆಟಿವ್ನಲ್ಲಿ ಅಲ್ವಾ? ಶಿ ಡಸಂಟ್ ವಾಂಟ್ ಮುಂದೆ ಟು ಬಿ ಹಾಕಬೇಕು. ಶಿ ಡಸಂಟ್ ವಾಂಟ್ ಟು ಬಿ ಹೆಲ್ಪ್ಡ್. ಶಿ ಡಸಂಟ್ ವಾಂಟ್ ಟು ಹೆಲ್ಪ್ ಅಂದರೆ ಅವಳು ಹೆಲ್ಪ್ ಮಾಡೋಕ್ಕೆ ಇಷ್ಟಪಡಲ್ಲ. ತನ್ನನ್ನು ಟೀಚರ್ ಆಗಿ ಎಲ್ಲರೂ ಸೀರಿಯಸ್ ಆಗಿ ಪರಿಗಣಿಸಬೇಕು ಅಂತ ಅವಳು ಬಯಸ್ತಾಳೆ, ಅಂದರೆ ಯಾರು ಅವಳನ್ನ ಸೀರಿಯಸ್ ಆಗಿ ತಗೊಳ್ತಾನೆ ಇರಲ್ಲ. ಶಿ ವಾಂಟ್ಸ್ ಟು ಬಿ ಟೇಕನ್ ಸೀರಿಯಸ್ಲಿ ಆಸ್ ಅ ಟೀಚರ್. ಶಿ ವಾಂಟ್ಸ್ ಟು ಬಿ ಟೇಕನ್ ಸೀರಿಯಸ್ಲಿ ಅಂದರೆ ಅವಳನ್ನು ಬೇರೆಯವರು ಸೀರಿಯಸ್ ಆಗಿ ತಗೋಬೇಕು. ಸೊ ಇಲ್ಲಿ ಯಾರು ಅನ್ನೋದು ಬೇಕಾಗಿಲ್ಲ, ಗೊತ್ತೇ ಇದೆ. ಬಟ್ ಆ್ಯಕ್ಚುಲಿ ಏನಾಗಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ. ನನಗಿಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ, ನಾನು ರೀಪ್ಲೇಸ್ ಆಗೋದು ನನಗಿಷ್ಟ ಇಲ್ಲ. ನಾನು ರೀಪ್ಲೇಸ್ ಆಗೋದು ಅಂದರೆ ನನ್ನ ಜಾಗಕ್ಕೆ ಬೇರೆಯವರು ಬರೋದು. ಐ ಲವ್ ವರ್ಕಿಂಗ್ ಹಿಯರ್. ಐ ಡೋಂಟ್ ವಾಂಟ್ ಟು ಬಿ ರೀಪ್ಲೇಸ್ಡ್ ಬೈ ಎನಿಬಡಿ. ರೈಟ್? ಕಲಿಯಲು ಬಯಸದೇ ಇರುವವರಿಗೆ ನೀವು ಕಲಿಸಲು ಸಾಧ್ಯವಿಲ್ಲ. ಅಂದರೆ ಯು ಕ್ಯಾನಾಟ್ ಟೀಚ್ ಸಮ್ ಒನ್ ಅಂದರೆ ಯಾರದು ಹೂ ಡಸಂಟ್ ವಾಂಟ್ ಟು ಬಿ ಟಾಟ್. ಹೂ ಡಸಂಟ್ ವಾಂಟ್ ಟು ಬಿ ಟಾಟ್ ಅಂದರೆ ಯಾರಿಗೆ ಕಲಿಯಲು ಇಷ್ಟ ಇರೋದಿಲ್ಲ ಅವ್ರಿಗೆ ನೀವು ಕಲ್ಸೋಕ್ಕೆ ಸಾಧ್ಯ ಇಲ್ಲ. ರೈಟ್? ಯು ಕೆನಾಟ್ ಟೀಚ್ ಸಮ್ ಒನ್ ಹೂ ಡಸಂಟ್ ವಾಂಟ್ ಟು ಬಿ ಟಾಟ್. ಸೊ ಇಲ್ಲಿ ನೋಡಿ, ಐ ವಾಂಟ್ ಟು ಟೀಚ್ ಅಂದರೆ ನಾನು ಕಲಿಸಲು ಬಯಸ್ತೇನೆ. ಐ ವಾಂಟ್ ಟು ಬಿ ಟಾಟ್ ಅಂದರೆ ನಾನು ಕಲಿಯಲು ಬಯಸ್ತೇನೆ. ರೈಟ್? ನನ್ನ ಫೋನ್ ನಂಬರ್ನ ಹೊರಗೆಲ್ಲೂ ಕೊಟ್ಟಿರಲಿಲ್ಲ, ಯಾಕಂದರೆ ಗೊತ್ತಿಲ್ಲದವರೆಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದು ನನಗಿಷ್ಟ ಇರಲಿಲ್ಲ. ಪಾಸ್ಟ್. ಐ ಡಿಡೆಂಟ್ ಗಿವ್ ಔಟ್ ಮೈ ಫೋನ್ ನಂಬರ್ ಬಿಕಾಸ್ ಡೋಂಟ್ ವಾಂಟ್ ಟು ಬಿ ಪಾಸ್ಟ್ ಚೇಂಜ್ ಮಾಡಿದ್ರೆ ಡಿಡೆಂಟ್ ವಾಂಟ್ ಟು ಬಿ ಆಗುತ್ತೆ ಅಲ್ವಾ? ಐ ಡಿಡೆಂಟ್ ಗಿವ್ ಔಟ್ ಮೈ ಫೋನ್ ನಂಬರ್ ಬಿಕಾಸ್ ಐ ಡಿಡೆಂಟ್ ವಾಂಟ್ ಟು ಬಿ ಕಾಂಟ್ಯಾಕ್ಟೆಡ್ ಬೈ ಸ್ಟ್ರೇಂಜರ್ಸ್. ಐ ಡೋಂಟ್ ವಾಂಟ್ ಟು ಬಿ ಕಾಂಟ್ಯಾಕ್ಟೆಡ್ ಅಂದರೆ ನನಗೀಗ ಯಾರೂ ಕಾಂಟ್ಯಾಕ್ಟ್ ಮಾಡೋದು ಇಷ್ಟ ಇಲ್ಲ. ಐ ಡಿಡೆಂಟ್ ವಾಂಟ್ ಟು ಬಿ ಕಾಂಟ್ಯಾಕ್ಟೆಡ್ ಅಂದರೆ ನನಗೆ ಯಾರು ಕಾಂಟ್ಯಾಕ್ಟ್ ಮಾಡೋದು ಇಷ್ಟ ಇರಲಿಲ್ಲ. ರೈಟ್? ವ್ಯಾಕ್ಸಿನೇಟ್ ಮಾಡಿಸ್ಕೊಳ್ಳಲು ಯಾರು ಬಯಸೋದಿಲ್ಲ? ಹೂ ಡಸಂಟ್ ವಾಂಟ್ ಟು ಬಿ ವ್ಯಾಕ್ಸಿನೇಟೆಡ್?
ನಾನು ನನ್ನ ಕೆಲಸದಿಂದಾಗಿ ಗುರುತಿಸಿಕೊಳ್ಳಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಬಿ ರೆಕಗ್ನೈಸ್ಡ್ ಫಾರ್ ಮೈ ವರ್ಕ್. ಇಲ್ಲಿ ನೋಡಿ, ಈಗ ಲೈಕ್ ಟು ಬಿ ಬಂತು. ಐ ಲೈಕ್ ಟು ಡೂ ಸಮಥಿಂಗ್ ಅಂದರೆ ನಾನು ಏನನ್ನ ಮಾಡಲು ಇಷ್ಟಪಡ್ತೀನಿ ಅಂತ ಹೇಳೋದು. ಐ ಲೈಕ್ ಟು ಬಿ ಅಂದರೆ ನನಗೇನಾಗಬೇಕು. ಐ ಲೈಕ್ ಟು ಬಿ ರೆಕಗ್ನೈಸ್ಡ್ ಅಂದರೆ ನಾನು ಗುರುತಿಸಲ್ಪಡಬೇಕು, ನಾನು ಈ ರೀತಿ ಗುರುತಿಸ್ಕೊಳ್ಳೋದಕ್ಕೆ ನನಗಿಷ್ಟ. ಹೇಗೆ? ನನ್ನ ಕೆಲಸದಿಂದಾಗಿ. ರೈಟ್? ನಿನಗೆ ಗುರುತಿಸ್ಕೊಳ್ಳೋದು ಇಷ್ಟ ಇಲ್ವಾ? ಅಂದರೆ ನೀನು ಫೇಮಸ್ ಆಗೋದು ನಿನಗಿಷ್ಟ ಇಲ್ವಾ? ಡೋಂಟ್ ಯು ಲೈಕ್ ಟು ಬಿ ರೆಕಗ್ನೈಸ್ಡ್? ಈ ಥರ ನೀವು ಕ್ವಶನ್ ಕೇಳ್ಬೋದು. ನನಗೆ ಕ್ಯೂಟ್ ಅಂತ ಕರೆಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಐ ಡೋಂಟ್ ಲೈಕ್ ಟು ಕಾಲ್ ಅಲ್ಲ, ಐ ಡೋಂಟ್ ಲೈಕ್ ಟು ಬಿ ಕಾಲ್ಡ್. ಐ ಡೋಂಟ್ ಲೈಕ್ ಟು ಬಿ ಕಾಲ್ಡ್ ಕ್ಯೂಟ್. ನಾನು ಕರೆದಿದ್ರೆ ಐ ಡೋಂಟ್ ಲೈಕ್ ಟು ಕಾಲ್ ಅಂತೀನಿ. ನನಗೆ ನನ್ನ ಪೆಟ್ ನೇಮಿಂದ ಕರೆಸ್ಕೊಳ್ಳೋದು ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ಟು ಬಿ ಕಾಲ್ಡ್ ಬೈ ಮೈ ಪೆಟ್ ನೇಮ್. ಅಂದರೆ ಯಾರಾದರೂ ನನ್ನ ಪೆಟ್ ನೇಮಿಂದ ಕರೆದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಅರ್ಥ. ಅವರು ಸರ್ ಅಂತ ಕರೆಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಿ ಡಸಂಟ್ ಲೈಕ್ ಟು ಬಿ ಅಡ್ರೆಸ್ಡ್ ಆಸ್ ಸರ್. ಅಡ್ರೆಸ್ ಮಾಡೋದಂದರೆ ಒಬ್ಬರನ್ನ ನೀವೇನಂತ ಕರಿತೀರಾ, ಸಂಬೋಧನೆ ಮಾಡೋದು. ರೈಟ್? ಹಿ ಡಸಂಟ್ ಲೈಕ್ ಟು ಬಿ ಅಡ್ರೆಸ್ಡ್ ಆಸ್ ಸರ್ ಅಂದರೆ ಯಾರೋ ಅವರಿಗೆ ಸರ್ ಅಂತ ಕರಿಬಾರ್ದು, ಅವ್ರು ಅದನ್ನು ಇಷ್ಟಪಡಲ್ಲ. ಅವನು ಮತ್ತೆ ಮತ್ತೆ ಹೇಳಿಸ್ಕೊಳ್ಳಲು ಇಷ್ಟಪಡೋದಿಲ್ಲ. ಟ್ರೈ ಮಾಡಿ. ಹಿ ಡಸಂಟ್ ಲೈಕ್ ಟು ಬಿ ಟೋಲ್ಡ್ ಅಗೈನ್ ಆ್ಯಂಡ್ ಅಗೈನ್. ಅವನಿಗೆ ಹೇಳೋದಲ್ವಾ, ಸೊ ಹಿ ಡಸಂಟ್ ಲೈಕ್ ಟು ಬಿ ಟೋಲ್ಡ್. ಬೆಕ್ಕುಗಳಿಗೆ ಕಟ್ಟಿ ಹಾಕಿಕೊಂಡಿದ್ರೆ ಇಷ್ಟ ಆಗಲ್ಲ ಅಂದರೆ ನಾವು ಅದನ್ನು ಕಟ್ ಹಾಕಬಾರ್ದು, ಹಾಕಿದರೆ ಅವುಗಳಿಗೆ ಇಷ್ಟ ಆಗಲ್ಲ. ಕ್ಯಾಟ್ಸ್ ಡೋಂಟ್ ಲೈಕ್ ಟು ಬಿ ಟೈಡ್ ಡೌನ್. ರೈಟ್? ದೇ ಡೋಂಟ್ ಲೈಕ್ ಟು ಬಿ ಟೈಡ್ ಡೌನ್ ಅಂದರೆ ಅವುಗಳನ್ನ ಕಟ್ಟಿ ಹಾಕೋದು. ಕೆಲಸ ಮಾಡ್ತಿರುವಾಗ ಯಾರಾದರೂ ನನಗೆ ಅಡ್ಡಿಪಡಿಸೋದು ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಟು ಬಿ ಇಂಟರಪ್ಟೆಡ್ ವೈಲ್ ವರ್ಕಿಂಗ್. ಫೇಲ್ಯೂರ್ ಅಂತ ಕರೆಸ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡೋದಿಲ್ಲ ಅಂದರೆ ನೋ ಒನ್ ಲೈಕ್ಸ್ ಟು ಬಿ ಕಾಲ್ಡ್ ಅ ಫೇಲ್ಯೂರ್. ಯಾರೂ ಕರೆಸ್ಕೊಳ್ಳೋಕೆ ಇಷ್ಟಪಡಲ್ಲ. ನೋ ಒನ್ ಲೈಕ್ಸ್ ಟು ಬಿ ಕಾಲ್ಡ್. ಸೊ ನೋಡಿ, ಎಲ್ಲ ಕಡೆನೂ ಸಬ್ಜೆಕ್ಟ್ ಮೇಲೆ ಆಗುತ್ತೆ, ಸಬ್ಜೆಕ್ಟನ್ನು ಕರೀತಾರೆ, ಅದಕ್ಕೆ ಈ ಥರ ಕನ್ಸಿಡರ್ ಮಾಡ್ತಾರೆ ಅಂತಲೇ ಹೇಳ್ತಾ ಇದ್ದೀವಿ. ರೈಟ್? ಈಗ ನೆಕ್ಸ್ಟ್, ನೀಡ್ ಟು ಬಿ. ಇದನ್ನು ಇವತ್ತೇ ಮಾಡಬೇಕಾದ ಅವಶ್ಯಕತೆ ಇದೆ. ಯಾರು ಮಾಡಬೇಕಂತ ಹೇಳ್ತಿಲ್ಲ, ಆ್ಯಕ್ಷನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇಟ್ ನೀಡ್ಸ್ ಟು ಬಿ ಡನ್ ಟುಡೇ ಅಂದರೆ ಯು ನೀಡ್ ಟು ಡೂ ಇಟ್ ಟುಡೇ. ಸೊ ಇಟ್ ನೀಡ್ಸ್ ಟು ಬಿ ಡನ್ ಟುಡೇ. ನೀವು ಯಾರಿಗಾದ್ರೂ ಹೋಗಿ ಡೈರೆಕ್ಟಾಗಿ ಯು ನೀಡ್ ಟು ಡೂ ಇಟ್ ಟುಡೇ ಅಂದರೆ ಅವ್ರಿಗೆ ನೀವು ಆರ್ಡರ್ ಮಾಡ್ದಂಗೆ ಆಗುತ್ತೆ. ರೈಟ್? ನೀವು ಪೊಲೈಟಾಗಿ ಹೇಳಬೇಕಂದ್ರೆ ಈ ಥರ ಹೇಳಿ, ಇಟ್ ನೀಡ್ಸ್ ಟು ಬಿ ಡನ್ ಟುಡೇ, ಇದು ಇವತ್ತೇ ಆಗಬೇಕು ಅಂತ. ರೈಟ್? ನೆಲನ ಇನ್ನೂ ಒರೆಸಿ ಕ್ಲೀನ್ ಮಾಡಬೇಕಾಗಿದೆ. ಯಾರು ಮಾಡಬೇಕಂತ ಹೇಳ್ತಿಲ್ಲ, ಅಲ್ಲಿ ಏನು ಆಗಬೇಕಂತ ಹೇಳ್ತಾ ಇದ್ದೀನಿ. ದ ಫ್ಲೋರ್ ಸ್ಟಿಲ್ ನೀಡ್ಸ್ ಟು ಬಿ ಮಾಪ್ಡ್. ರೈಟ್? ಅಂದರೆ ಕೆಲಸ ಮಾಡೋರು ಅದನ್ನು ಮಾಡಬೇಕಾಗಿದೆ ಅಂತ ಡೈರೆಕ್ಟ್ ಹೇಳ್ಬೋದು ನಾನು. ಇಲ್ಲಿ ಏನು ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಪೆಟನ್ನು ಒಗೆಯೋ ಅವಶ್ಯಕತೆ ಇದೆ. ದಿಸ್ ಕಾರ್ಪೆಟ್ ನೀಡ್ಸ್ ಟು ಬಿ ವಾಶ್ಡ್. ಈ ಎಲ್ಲ ಶರ್ಟ್ಗಳನ್ನ ಇವತ್ತೇ ಒಗಿಬೇಕಾಗಿದೆ. ಟ್ರೈ ಮಾಡಿ. ಆಲ್ ದೀಸ್ ಶರ್ಟ್ಸ್ ನೀಡ್ ಟು ಬಿ ವಾಶ್ಡ್. ಶರ್ಟ್ಸ್ ಪ್ಲೂರಲ್ ಅಲ್ವಾ, ಅದಕ್ಕೆ ನೀಡ್. ಶರ್ಟ್ ಇದ್ದರೆ ನೀಡ್ಸ್ ಆಗ್ತಿತ್ತು. ಇನ್ನೊಂದು ಟೆಸ್ಟ್ ತೆಗೆದುಕೊಳ್ಳೋ ಅವಶ್ಯಕತೆ ಇದೆ. ನೀವೊಂದು ಟೆಸ್ಟ್ ತೊಗೊಂಡಿರ್ತೀರ, ಬಟ್ ಅವ್ರು ಹೇಳ್ತಾರೆ ಇನ್ನೊಂದು ಟೆಸ್ಟ್ ತೊಗೋಬೇಕಾಗಿದೆ ಅಂತ. ಯಾರು ತೊಗೋಬೇಕಂತ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು, ಬಟ್ ಅವ್ರೇನು ಹೇಳ್ತಾರೆ, ಇನ್ನೊಂದು ಟೆಸ್ಟ್ ತೊಗೊಳ್ಳೋ ಅವಶ್ಯಕತೆ ಇದೆ, ಇಷ್ಟೇ ಹೇಳ್ತಾರೆ. ಆ್ಯಂಡ್ ಅನದರ್ ಟೆಸ್ಟ್ ನೀಡ್ಸ್ ಟು ಬಿ ಟೇಕನ್ ಅಂದರೆ ಯು ನೀಡ್ ಟು ಟೇಕ್ ಅನದರ್ ಟೆಸ್ಟ್ ಆ್ಯಂಡ್ ಅನದರ್ ಟೆಸ್ಟ್ ನೀಡ್ಸ್ ಟು ಬಿ ಟೇಕನ್. ಅವಳಿಗೆ ಎಲ್ಲದರ ಬಗ್ಗೆನೂ ತಿಳಿಸೋ ಅವಶ್ಯಕತೆ ಇದೆಯಾ? ಡಸ್ ಶಿ ನೀಡ್ ಟು ಬಿ ಇನ್ಫಾರ್ಮ್ಡ್ ಅಬೌಟ್ ಎವ್ರಿಥಿಂಗ್? ರೈಟ್? ಅವಳಿಗೆ ತಿಳಿಸೋದ ಅವಶ್ಯಕತೆ ಇದೆಯಾ? ಡಸ್ ಶಿ ನೀಡ್ ಟು ಬಿ ಇನ್ಫಾರ್ಮ್ಡ್? ನಾನು ತಿಳಿಸ್ಬೇಕು ಅವಳಿಗೆಲ್ಲನೂ ಅಂದರೆ ಡು ಐ ನೀಡ್ ಟು ಇನ್ಫಾರ್ಮ್ ಹರ್ ಅಂತ ಅರ್ಥ. ಅವನಿಗೆ ಸ್ವಲ್ಪ ಮ್ಯಾನರ್ಸ್ ಕಲಿಸಬೇಕಾದ ಅವಶ್ಯಕತೆ ಇದೆ ಅಂದರೆ ಅವನಿಗೆ ಮ್ಯಾನರ್ಸೇ ಗೊತ್ತಿಲ್ಲ, ಅವನಿಗೆ ಕಲಿಸಬೇಕಾಗಿದೆ. ಹಿ ನೀಡ್ಸ್ ಟು ಬಿ ಟಾಟ್ ಸಮ್ ಮ್ಯಾನರ್ಸ್ ಅಂದರೆ ಐ ನೀಡ್ ಟು ಟೀಚ್ ಹಿಮ್ ಅಥವಾ ಯು ನೀಡ್ ಟು ಟೀಚ್ ಹಿಮ್, ಬಟ್ ಹಿ ನೀಡ್ಸ್ ಟು ಬಿ ಟಾಟ್. ಗೌರ್ಮೆಂಟ್ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾದ ಅವಶ್ಯಕತೆ ಇತ್ತು. ಮಚ್ ಮೋರ್ ವರ್ಕ್ ನೀಡೆಡ್ ಟು ಬಿ ಡನ್ ಬೈ ದ ಗವರ್ನಮೆಂಟ್. ನೋಡಿ, ಯಾರಿಂದ ಆಗಬೇಕಿತ್ತು ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡ್ತಾಯಿದ್ದೀವಿ ಅಂದರೆ ಅದು ತುಂಬ ಇಂಪಾರ್ಟೆಂಟ್. ಮಚ್ ಮೋರ್ ವರ್ಕ್ ನೀಡೆಡ್ ಟು ಬಿ ಡನ್ ಅಂದರೆ ಗೌರ್ಮೆಂಟ್ ನೀಡೆಡ್ ಟು ಡೂ ಮಚ್ ಮೋರ್ ವರ್ಕ್. ಏನನ್ನು ಮಾಡುವ ಅವಶ್ಯಕತೆ ಇದೆ? ವಾಟ್ ನೀಡ್ಸ್ ಟು ಬಿ ಡನ್ ಅಂತಲೂ ಕೇಳ್ಬೋದು, ಆರ್ ವಾಟ್ ಈಸ್ ನೀಡೆಡ್ ಟು ಬಿ ಡನ್ ಅಂತಲೂ ಕೇಳ್ಬೋದು. ಎರಡೂ ಯೂಸೇಜ್ನಲ್ಲಿದೆ. ಈ ಕಂಪ್ಯೂಟರ್ಗಳು ಸ್ವಲ್ಪ ಹಳೇದಾಗಿದೆ, ಇವುಗಳನ್ನ ರೀಪ್ಲೇಸ್ ಮಾಡೋ ಅವಶ್ಯಕತೆ ಇದೆ. ದೀಸ್ ಕಂಪ್ಯೂಟರ್ಸ್ ಆರ್ ಕ್ವೈಟ್ ಓಲ್ಡ್ ನಾವ್.
ಸೊ ಇಲ್ಲಿ ನೋಡಿ, ಸ್ವಲ್ಪ ಹಳೇದಾಗಿದೆ ಅಂತ ಹೇಳ್ತಿಲ್ಲ, ಆ ಥರ ಇಂಗ್ಲೀಷ್ನಲ್ಲಿ ಕ್ವೈಟ್ ಓಲ್ಡ್ ನಾವು. ದೇ ನೀಡ್ ಟು ಬಿ ರೀಪ್ಲೇಸ್ಡ್. ಅವುಗಳು ರೀಪ್ಲೇಸ್ ಆಗಬೇಕಲ್ಲ, ದೇ ನೀಡ್ ಟು ಬಿ ರೀಪ್ಲೇಸ್ಡ್. ಸ್ಮಾರ್ಟ್ಫೋನ್ಗಳನ್ನ 80% ಚಾರ್ಜ್ ಮಾಡಿದ್ರೆ ಸಾಕಾಗುತ್ತೆ. ಸ್ಮಾರ್ಟ್ಫೋನ್ಸ್ ಓನ್ಲಿ ನೀಡ್ ಟು ಬಿ ಚಾರ್ಜ್ಡ್ ಅಪ್ ಟು 80%, ರೈಟ್? ಅಂದರೆ ಯು ಓನ್ಲಿ ನೀಡ್ ಟು ಚಾರ್ಜ್ ದೆಮ್ ಅಪ್ ಟು 80%. ಪರಿಸ್ಥಿತಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿದೆ. ದ ಸಿಚುವೇಶನ್ ನೀಡ್ಸ್ ಟು ಬಿ ಹ್ಯಾಂಡಲ್ಡ್ ವಿತ್ ದಿ ಅಟ್ಮೋಸ್ಟ್ ಕೇರ್. ಅಟ್ಮೋಸ್ಟ್ ಅಂದರೆ ಅತ್ಯಂತ. ಹುಟ್ಟಿದ ಮಕ್ಕಳಿಗೆ 8 to 12 ಟೈಮ್ಸ್ ಉಣಿಸಬೇಕಾಗುತ್ತದೆ. ಬೇಬೀಸ್ ನೀಡ್ ಟು ಬಿ ಫೆಡ್. ಇಲ್ಲಿ ನೋಡಿ, ಯು ನೀಡ್ ಟು ಫೀಡ್ ಬೇಬೀಸ್, ಬೇಬೀಸ್ ನೀಡ್ ಟು ಬಿ ಫೆಡ್, ರೈಟ್? ಬೇಬೀಸ್ ನೀಡ್ ಟು ಬಿ ಫೆಡ್ 8 to 12 ಟೈಮ್ಸ್ ಅ ಡೇ. ಕ್ವಶನ್ ಮಾಡೋಂಗಿದ್ರೆ ಎಷ್ಟು ಸಾರಿ ಉಣಿಸಬೇಕಾಗುತ್ತದೆ? ಹೌ ಆಫನ್ ಡು ಬೇಬೀಸ್ ನೀಡ್ ಟು ಬಿ ಫೆಡ್, ರೈಟ್? ಯಾವ ಡೇಟಾವನ್ನು ಪ್ರೊಟೆಕ್ಟ್ ಮಾಡುವ ಅವಶ್ಯಕತೆ ಇದೆ? ವಾಟ್ ಡೇಟಾ ನೀಡ್ಸ್ ಟು ಬಿ ಪ್ರೊಟೆಕ್ಟೆಡ್? ಇದನ್ನು ಹೈ ಪ್ರೆಷರ್ ಕಂಟೈನರ್ಗಳಲ್ಲಿ ಇಡಬೇಕಾಗಿದೆ. ಇಟ್ ನೀಡ್ಸ್ ಟು ಬಿ ಕೆಪ್ಟ್ ಇನ್ ಹೈ ಪ್ರೆಷರ್ ಕಂಟೈನರ್ಸ್. ಎಲ್ಲರನ್ನೂ ಆಸ್ಪತ್ರೆಗೆ ಸೇರಿಸೋ ಅವಶ್ಯಕತೆ ಇರಲಿಲ್ಲ. ನಾಟ್ ಎವ್ರಿ ಒನ್ ನೀಡೆಡ್ ಟು ಬಿ ಅಡ್ಮಿಟೆಡ್ ಟು ದಿ ಹಾಸ್ಪಿಟಲ್. ನೀವು ಹೇಗೆ ಕಾಣಲು ಬಯಸುತ್ತೀರಿ? ಹೌ ವುಡ್ ಯು ಲೈಕ್ ಟು ಬಿ ಸೀನ್? ಹೌ ವುಡ್ ಯು ಲೈಕ್ ಟು ಬಿ ಸೀನ್? ಸೊ ನೀವು ಈ ಥರ ಸೆಂಟೆನ್ಸ್ ಮಾಡುವಾಗ ಕೇರ್ಫುಲ್ ಆಗಿರಿ. ತುಂಬ ಸೆಂಟೆನ್ಸ್ಗಳನ್ನ ನಾವು ನಾರ್ಮಲ್ ವೇನಲ್ಲೇ, ಆ್ಯಕ್ಟಿವ್ ವಾಯ್ಸ್ನಲ್ಲೇ ಹೇಳಬಹುದು, ರೈಟ್? ಅದನ್ನೆಲ್ಲ ನೀವು ಪ್ಯಾಸಿವ್ಗೆ ಚೇಂಜ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಸೊ ಸಬ್ಜೆಕ್ಟ್ ಮೇಲೆ ಅದಾಗಬೇಕಾ ಅಥವಾ ಸಬ್ಜೆಕ್ಟ್ ಅದನ್ನು ಮಾಡಬೇಕಾ ಅನ್ನೋದನ್ನು ಥಿಂಕ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಯಾವುದ್ರಲ್ಲಿ ಬರೀಬೇಕಂತ, ರೈಟ್? ಸೊ ಇದೇ ಥರ ಕೆಲವು ಎಕ್ಸಾಂಪಲ್ಸ್ನ ನೀವು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಗೈಸ್, ನೀವು ತುಂಬ ಜನ ಈಗ ಆಲ್ರೆಡಿ 2000 ಟ್ರಿಕಿ ಸೆಂಟೆನ್ಸಸ್ ಈ ಬುಕ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಸೊ ಅದಾದಮೇಲೆ ಇರುವಂತಹ ಎಲ್ಲ ಸೆಂಟೆನ್ಸ್ಗಳನ್ನ ನಾನು ಈ ಒಂದು ಈ ಬುಕ್ನಲ್ಲಿ ಕಂಪೈಲ್ ಮಾಡಿದ್ದೀನಿ, 500 ಟ್ರಿಕಿ ಸೆಂಟೆನ್ಸಸ್. ಇದರಲ್ಲಿ ಎಲ್ಲ ಹೊಸ ಟ್ರಿಕಿ ಸೆಂಟೆನ್ಸ್ಗಳನ್ನ ನಾನು ಇಲ್ಲಿ ಕಂಪೈಲ್ ಮಾಡಿದ್ದೀನಿ, ಈ ಬುಕ್ನಲ್ಲಿ ಇದೆ. ಇದನ್ನು ನಾನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕೆಳಗಡೆ ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರಿಂಟ್ ಮಾಡಿಸ್ಕೊಳ್ಳಿ, ರೈಟ್? ಥ್ಯಾಂಕ್ ಯು.